ನಮಸ್ತೆ ಎಲ್ರಿಗೂ. ನೋಡಿ, ಇದೊಂದು ನಮ್ಮ ಸಣ್ಣ ನರ್ಸರಿ. ನಾನು ದಿನಂಪ್ರತಿ ಇಲ್ಲಿ ನರ್ಸರಿಯಲ್ಲಿ ಎಂತೆಲ್ಲ ಕೆಲಸ ಆಗ್ತಾ ಉಂಟು ಅಂತೇಳಿ ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ. ನೀವು ಕೂಡ ಸಣ್ಣ ನರ್ಸರಿ ನಿಮ್ಮ ಮನೆ ಖರ್ಚಿಗೆ ಬೇಕಾದದ್ದು ನೀವೇ ಮಾಡ್ಕೊಳ್ಬೋದು. ನೋಡಿ, ಇದು ಕುರಿ ಗೊಬ್ಬರ ನಾವು ಬೇಸಿಗೆಗಾಲದಲ್ಲಿ ತಂದು ಹಾಕಿದ್ದು. ನೋಡಿ, ಇದು ಕುರಿ ಗೊಬ್ಬರ ಈ ರೀತಿ ಪೌಡರ್ ಆಗಿದೆ. ಈಗ ನೋಡಿ, ಈ ರೀತಿ ಪೌಡರ್ ಉಂಟು. ನೋಡಿ, ಈ ಕುರಿ ಗೊಬ್ಬರ ಉಂಟು ಇಲ್ಲಿ ರೆಡಿಯಾಗಿ. ಹಾಗೆ ಇಲ್ಲಿ ತೊಟ್ಟೆಗಳು ಮೊದಲೆಲ್ಲ ಇಲ್ಲಿ ರಾಶಿ ಬಿದ್ದದ್ದು, ಅಂದರೆ ಗೆಲ್ಲುಗಳು ಹುಟ್ಟಿ ಬಾರದೇ ಇರುವಂಥದ್ದನ್ನು ಮತ್ತೆ ಸೆಟ್ ಮಾಡೋದು. ನೋಡಿ, ಈ ಕೆಲಸ ಇಲ್ಲಿ ಆಗ್ತಾ ಉಂಟು. ಕಂಪ್ಲೀಟ್ ಒಂದು ಸೆಟ್ ಮಾಡಿ ಇಡೋದು. ನೋಡಿ, ನಿನ್ನೆ ಇಲ್ಲಿ ಸೆಟ್ ಮಾಡಿ ಇಟ್ಟಿದ್ದಾರೆ. ಇದರಲ್ಲಿ ಇನ್ನು ಕಡ್ಡಿಗಳನ್ನು ಊರಿಡ್ಲಿಕ್ಕುಂಟು. ನೋಡಿ, ಇಲ್ಲೇ ಇದೆಲ್ಲ ಕಸಿ ಮಾಡಿ ರೆಡಿ ಮಾಡಿ ಇಟ್ಟದ್ದು. ಈಗ ಒಂದಿಷ್ಟು ಗಿಡಗಳು ನೋಡಿ, ಇದೆಲ್ಲ ಸಣ್ಣ ಕಡ್ಡಿಗಳು, ಅಂದರೆ ಇದಕ್ಕೆ ಸರಿಯಾದ ಪೋಷಣೆ ಸಿಗದೆ ಅದು ಹಾಗೇ ಇತ್ತು. ಮತ್ತು ಇಲ್ಲಿಂದ ತುದಿ ಕಟ್ ಮಾಡಿ ರೆಡಿ ಮಾಡಿದ್ದು. ತೊಟ್ಟೆಗಳೆಲ್ಲ ಪೂರ್ತಿ ಮಣ್ಣು ತುಂಬಿಲ್ಲ. ನೋಡಿ, ಒಂದು ಅರ್ಧ ಇದೆ, ಮುಕ್ಕಾಲು ಎಲ್ಲ ಇದೆ. ಸೊ ಇದಕ್ಕೆಲ್ಲ ನಾವು ಈಗ ಗೊಬ್ಬರ ಮಿಕ್ಸ್ ಮಾಡಿ ಇಡ್ಲಿಕ್ಕುಂಟು. ಗೊಬ್ಬರ ರೆಡಿ ಮಾಡ್ತಾ ಇದ್ದೇವೆ. ನೋಡಿ, ಇದರಲ್ಲಿ ಈಗ ನೀವು ಸುಡುಮಣ್ಣು ನೋಡ್ಬೋದು. ಇದೆಲ್ಲ ಸುಡುಮಣ್ಣು. ನೋಡಿ, ಇದೆಲ್ಲ ಸುಡುಮಣ್ಣು, ಎಲ್ಲ ಸುಡುಮಣ್ಣು. ನೋಡಿ, ಅದರ ಮೇಲೆ ಕುರಿ ಗೊಬ್ಬರ, ಅದೆಲ್ಲ ಕುರಿ ಗೊಬ್ಬರ. ಇದು ಸ್ವರ್ಗಸಾರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೇವೆ. ಇದೆಲ್ಲ ಕಸಿ ಮಾಡಿ ಇಟ್ಟಂಥ ಸಸಿಗಳು. ಹಾಗೆ ತೊಟ್ಟೆ ಹಾಕಿ ಸ್ವಲ್ಪ ಇಟ್ಟಿದೆ ಈ ವರ್ಷ, ನೋಡಬೇಕು ಅಂಥೇಳಿ ಯಾವ ರೀತಿ ಬರುತ್ತೆ ಅಂಥೇಳಿ. ಅರ್ಧ kg ವೆಯ್ಟ್ ಮಾಡುವಂಥ ತೊಟ್ಟೆಗಳನ್ನು ಹಾಕಿಟ್ಟಿದ್ದೇವೆ. ಟಾಪ್ ಶೂಟ್ ಅದು ಸ್ವಲ್ಪ ಉದ್ದ ಜಾಸ್ತಿ ಇರ್ತದೆ. ನೋಡಿ, ಇದೀಗ ಚಿಗುರು ಬರಲಿಕ್ಕೆ ಶುರು ಆಗಿದೆ. ನೋಡೋ ರಿಸಲ್ಟ್ ಎಲ್ಲ ನಿಮಗೆ ಹೇಳ್ತೇನೆ ಮುಂದಕ್ಕೆ. ಈ ರೀತಿ ತೊಟ್ಟೆಗಳನ್ನು ಹಾಕಿ ಇಟ್ಟದ್ದು. ಮತ್ತು ಈ ಕಡೆ ಸಸಿಗಳಿವೆ ನೋಡಿ, ಎಲ್ಲ ಗ್ರಾಫ್ಟಿಂಗ್ ಮಾಡಿ ಇಟ್ಟ ಸಸಿಗಳು. ಅದಿನ್ನು ಗ್ರಾಫ್ಟಿಂಗಿಗೆ ಇರುವಂಥ ಸಸ್ಯಗಳು. ಸೊ ನಿರಂತರ ವಿಡಿಯೋ ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ. ಸಣ್ಣ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇರ್ಬೋದು, ಈ ನರ್ಸರಿ ಯಾವ ರೀತಿ ಸೆಟಪ್ ಮಾಡೋದು ಅಂಥೇಳಿ. ಇದು ಸಣ್ಣದು ನಮ್ಮ ಮನೆ ಖರ್ಚಿಗಾಗಿ ಮಾಡ್ತಾ ಇರುವಂಥದ್ದು ನರ್ಸರಿ. ಧನ್ಯವಾದಗಳು.